53 ವೀಕ್ಸ್ 53 ಟೆಂಪಲ್ಸ್ ವೀಕ್ 3. ಈ ಬಾರಿ ನಾವು ಹೋಗಿದ್ದು ಒಂದು ವಿಶೇಷವಾದ ಸ್ಥಳಕ್ಕೆ. ಇದು ದೇವರ ಮೂರ್ತಿ ಇರುವ ಗುಡಿಯಷ್ಟೇ ಅಲ್ಲ, ನಾನು ಯಾರು ಅನ್ನೋ ಡೀಪ್ಲಿ ಮೆಟಾಫಿಸಿಕಲ್ ಕ್ವೆಶ್ಚನ್ ಕೇಳುತ್ತಾ ಆತ್ಮವೇ ದೇವರು ಅಂತ ಕೇವಲ 16 ವರ್ಷಕ್ಕೆ ಜ್ಞಾನೋದಯ ಪಡೆದುಕೊಂಡ ರಮಣ ಮಹರ್ಷಿಗಳ ಆಶ್ರಮ, ಬಿಲ್ಡ್ ಬೈ ರಮಣ ಮಹರ್ಷಿ ಫೌಂಡೇಶನ್. ಸಾಮಾನ್ಯವಾಗಿ ದೇಗುಲದ ಗೋಡೆಗಳ ಮೇಲೆ ಅಷ್ಟದಿಕ್ಪಾಲಕರ ಕಾರ್ವಿಂಗ್ಸ್ ಇರುತ್ತೆ, ನಾವ್ಯಾರೂ ಗಮನವೂ ಹರಿಸಿರುವುದಿಲ್ಲ. ಆದರೆ ಇಲ್ಲಿ ಅವರಿಗೆಂದೇ ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರೆ. ಕುಬೇರ, ಈಶಾನ, ಇಂದ್ರ, ಅಗ್ನಿ, ಯಮ, ನಿರ್ತಿ, ವರುಣ, ವಾಯು ಇವರೆಲ್ಲರ ಮೂರ್ತಿಗಳು ಇವೆ. ಸಪ್ತಋಷಿಗಳಾದ ಕಶ್ಯಪ, ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ಗೌತಮ, ವಸಿಷ್ಠ, ಜಮದಗ್ನಿ ಇವರೆಲ್ಲರ ಮೂರ್ತಿಗಳು ಇಲ್ಲಿ ನೋಡಬಹುದು. ಪಕ್ಕದಲ್ಲೇ ಶಿವನ ಪಾತಾಳ ಲಿಂಗೇಶ್ವರ ದೇಗುಲ ಇದೆ. ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಟೆಂಪಲ್ನಲ್ಲಿರುವ ಪಾತಾಳಲಿಂಗ ದೇಗುಲದಲ್ಲಿ ರಮಣ ಮಹರ್ಷಿಗಳು 6 ವಾರಗಳ ಕಾಲ ಧ್ಯಾನ ಮಾಡಿ ಸಮಾಧಿ ಸ್ಥಿತಿ ತಲುಪಿರುತ್ತಾರೆ. ಅದೇ ಪಾತಾಳ ಲಿಂಗದ ಮಾದರಿಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ತುಂಬಾ ವಿಶಾಲವಾದ ಮೆಡಿಟೇಷನ್ ಹಾಲ್ ಕೂಡ ಇದೆ. ರಮಣ ಮಹರ್ಷಿಗಳ ಐಡಲ್ ಕಾಣಬಹುದು. ಇಲ್ಲಿ ಯೋಗ ಕ್ಲಾಸಸ್ ಕೂಡ ನಡೆಸಲಾಗುತ್ತೆ ಫೌಂಡೇಶನ್ ಕಡೆಯಿಂದ. ವೆರಿ ಟ್ರ್ಯಾಂಕ್ವಿಲ್ ಅಂಡ್ ಡಿವೈನ್ ಸ್ಪೇಸ್ ಫಾರ್ ಇಂಟ್ರಾಸ್ಪೆಕ್ಷನ್ ಅಂಡ್ ಸೆಲ್ಫ್ ಇನ್ಕ್ವೈರಿ. ಬಹಳ ವೆಲ್ ಮೇಂಟೈನ್ಡ್ ಸ್ಪೇಸ್, ಸೊ ಇಟ್ ಮೇಕ್ಸ್ ಇಟ್ ಐಡಿಯಲ್ ಫಾರ್ ಸ್ಪಿರಿಚುವಲ್ ಸಾಧನ ಅಂಡ್ ಲರ್ನಿಂಗ್ ಯೋಗ. ಈ ಜಾಗ ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರೆ ಮಾತನಾಡದೆ ಮೌನವಾಗಿದ್ದರೂ ಮನಸ್ಸಿನಲ್ಲಿ ನಡೆಯುವ ಗಲಾಟೆಯ ಸದ್ದು ಜೋರಾಗಿ ಕೇಳಿಸುತ್ತೆ. ರಮಣ ಮಹರ್ಷಿಗಳು ಹೇಳಿದಂತೆ ಆ ಮನೋನಾಶವೇ ಮುಕ್ತಿ.